136 ಜನ ಇದ್ದಾರೆ. ಅದರಲ್ಲಿ 78 ಜನ ಕೇಂದ್ರ ಮಂತ್ರಿಗಳು ಕೂಡ ಇದ್ದಾರೆ. ಈ 326 ಜನದಲ್ಲಿ 126 ಜನದ ಮೇಲೆ ಗಂಭೀರವಾದಂತ ಪ್ರಕರಣಗಳಿದ್ದಾವೆ. ಅವ್ರು ಯಾಕೆ ರಾಜೀನಾಮೆ ಕೇಳಿದ್ರೆ ಸ್ವಾಮಿ ನೀವು? ಇವತ್ತು ನಾನು ಕಾಂಗ್ರೆಸ್ ಪಕ್ಷ ಒಬ್ಬ ದಲಿತ ಅಂತೇಳಿ ತಾವು ಕೇಳ್ತಾ ಇದ್ದೀರಾ? 126 ಜನದ ಮೇಲೆ ಇವತ್ತು ಗಂಭೀರವಾದಂತಹ ಪ್ರಕರಣಗಳು. ಅದು ಹೇಗೆ ಅಂದ್ರೆ ನಿಮ್ಗೆ ಕಿಡ್ನಾಪ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಅಟೆಂಪ್ಟ್ ಮರ್ಡರ್ ಆಗಿರ್ಬೋದು, ಮಾನಭಂಗಗಳು ಆಗಿರ್ಬೋದು. ಇವತ್ತು ತಾವೆಲ್ಲರೂ ತಾವೇ ನೋಡ್ತಾ ಇದ್ದೀರಿ. ಇವತ್ತು ಸುವೇಂದ್ರ ಅಧಿಕಾರಿ ಅಂತೇಳಿ ನಮ್ಮ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದ್ದಾರೆ. ಅವ್ರ ಮೇಲೆ 29 ಕೇಸ್ಗಳಿದ್ದಾವೆ, ಗಂಭೀರವಾದಂತ ಪ್ರಕರಣಗಳಿದ್ದಾವೆ. ಇಲ್ಲ ಸ್ವಾಮಿ, ಕೆಲವರಿಗೆಲ್ಲ ನ್ಯಾಯಾಲಯಗಳು ಹೋದ್ಮೇಲೆ ಅಲ್ಲಿಂದ ವಾಪಸ್ ಅಂದ್ರೆ ಅವ್ರ ಮೇಲೆ ಏನಿಲ್ಲ ಅಂತ ಹೇಳಿ ಬರುತ್ತೆ. ನನಗೂ ಅದೇ ನಂಬಿಕೆ ಇದೆ. ನನಗೆ ಇವತ್ತು ಬೇಲ್ ಕೊಟ್ಟು ಕಳಿಸಿದ್ದಾರೆ. ಹೌದು, ನೀನು ಇನ್ನ ಅಪರಾಧಿ ಅಲ್ಲ, ನಿನ್ ಮೇಲೆ ಬರೀ ಆರೋಪ ಬಂದಿದೆ ಅಂತೇಳಿ. ನಾನು ಈ ಸಂವಿಧಾನದಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಕೂಡ ನಾನು ರಕ್ಷಣೆ ಕೊಡ್ಲಿಕ್ಕೆ ನ್ಯಾಯ ವ್ಯವಸ್ಥೆ ಕೂಡ ನಾನು ಹೋಗಿದ್ದೀನಿ. ಈ ಕೇಂದ್ರ ಸಂಸ್ಥೆಗಳು ಇವನ್ನ ಇಟ್ಕೊಂಡು ಅದನ್ನ ನನ್ನ ಮೇಲೆ ಇಲ್ಲ ಸಲ್ಲದ ವ್ಯವಹಾರಗಳನ್ನು, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನನಗೆ ಇಕ್ಕಟ್ಟಲ್ಲಿ ಸಿಲುಸಿದಾಗ ನ್ಯಾಯದೇವರ ರಕ್ಷಣೆ ಕೊಟ್ಟಿದೆ. ಇವರೇನೆ ನ್ಯಾಯದೇವರುಗಳ ಆ ಸ್ಥಾನದಲ್ಲಿ ಕುಂತು ನೀನು ಕನ್ವಿಕ್ಟ್ ಆಗಿದೆ, ನಿನ್ಗೆ ಆಗಿದೆ ಅಂತ ಹೇಳಿ. ನಾನು ಎಲ್ಲರೂ ಕನ್ವಿಕ್ಟ್ ಆಗಿದ್ದೇನೆ ಸ್ವಾಮಿ. ನನಗೆ ಅವಕಾಶ ಇದೆ. ಈ ಸಂವಿಧಾನದಲ್ಲಿ ನನ್ನ ಮೂಲಭೂತ ಹಕ್ಕು ಅದು. ದಟ್ ಇಸ್ ಮೈ ಫಂಡಮೆಂಟಲ್ ರೈಟ್. ನನಗೆ ಆ ಹಕ್ಕನ್ನು ಕೂಡ ತಾವು ಕಲಿಸದೇ ಇದ್ರೆ ಏನ್ ಸ್ವಾಮಿ? ನನ್ನ ರಾಜೀನಾಮೆ ಕೇಳೋಕ್ಕಿಂತ ಮೊದಲು ನೀವು 126 ಜನದ ರಾಜೀನಾಮೆ ಮಾಡಿಸಿ. ಮುಖ್ಯಮಂತ್ರಿ ಸುವೇಂದ್ರ ಅಧಿಕಾರಿ ಅವ್ರನ್ನ ರಾಜೀನಾಮೆ ಮಾಡಿಸಿ. ಅಸ್ಸಾಂ ಮುಖ್ಯಮಂತ್ರಿ ಆದಂತ ಹೇಮಂತ ಬಿಶ್ವಾಸ್ ಅವರ ರಾಜೀನಾಮೆ ಮಾಡಿಸಿ. ಅವರ ರಾಜೀನಾಮೆ ಬಿಟ್ಟು ಒಬ್ಬ ದಲಿತರಿಂದ ಕೆಳಮಟ್ಟದಿಂದ ಮೇಲೆ ಬಂದವ್ರ ಮೇಲೆ ತಾವು ಗದಾ ಪ್ರಹಾರ ಮಾಡ್ತಾ ಇದ್ರಿ ಸ್ವಾಮಿ. ಯಾವ ನ್ಯಾಯ ಸ್ವಾಮಿ ಇತ್ತು? ಇದೇ ಸದನದಲ್ಲಿ ವಿರೋಧ ಪಕ್ಷದವ್ರ ಮೇಲೆ, ನಮ್ಮ ಆ ಸದನದ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲರ ಮೇಲೆ ಎಷ್ಟು ಕೇಸ್ ಇಲ್ಲ ಸ್ವಾಮಿ? ಎಲ್ಲರ ಮೇಲೂ ಇದೆ. ನ್ಯಾಯಾಲಯಗಳಲ್ಲಿ ಪ್ರಕರಣಗಳಲ್ಲಿ ಬರ್ಲಿ. ನ್ಯಾಯಾಲಯ ನನಗೇನಾದ್ರೂ ತೀರ್ಪು ಮಾಡಿ ನೀನು ಆರೋಪಿ, ನೀನು ತಪ್ಪಾಗಿದೆ, ನಿನ್ನಿಂದ ತಪ್ಪಾಗಿದೆ ಅಂದ್ರೆ ನಾನು ಯಾವುದೇ ಶಿಕ್ಷೆ ಕೊಟ್ಟರು ಕೂಡ ನಾನು ತಲೆಬಾಗಕ್ಕೆ ನಾನು ತಯಾರಿದ್ದೀನಿ. ನ್ಯಾಯಸ್ಥಾನಕ್ಕೆ ನಾನು ತಲೆಬಾಗ್ತೀನಿ.